ಮೊನ್ನೆ ಹೈವೇ 20,000 ಕೋಟಿ ಕಾಮಗಾರಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಲ್ಯಾಂಡ್ ಎಕ್ವಿಷನ್ ಡಿಲೇ ಆಗ್ತಾ ಇದೆ. ಮೊನ್ನೆ ಡಿಸೆಪ್ಸ್ ಅಲ್ಲಿ ಮೀಟಿಂಗ್ ಮಾಡಿ ಕ್ಲಿಯರೆನ್ಸ್ ಮಾಡುವಂತ ಕೆಲಸ ಬರುವಂತ ದಿನದಲ್ಲಿ ನಮ್ಮ ಕೋಟೆಗೊಂದು ಕೋಚಿಂಗ್ ಡಿಪೋ ಆಗ್ತಾ ಇದೆ. ಒಂದು ಟ್ರೈನು 3,000 ಗಂಟೆ ರನ್ ಆದ್ಮೇಲೆ ಸರ್ವಿಸ್ ಮಾಡಬೇಕಾಗುತ್ತೆ. ಈಗ ಸರ್ವಿಸ್ ಸ್ಟೇಷನ್ ಇರೋದು ಹುಬ್ಳಿಲಿದೆ, ಗುಲ್ಬರ್ಗ ಇದೆ, ಬೆಂಗಳೂರು ಇದೆ, ಮೈಸೂರು. ಹಾಗೆ ನಮ್ಗೆ ಯಾವುದೇ ಟ್ರೈನ್ ಶಿವಮೊಗ್ಗ ಬಂದರೂ ಕೂಡ ಸರ್ವಿಸ್ಗೋಸ್ಕರ ಮೈಸೂರಿಗೆ ಹೋಗ್ಬೇಕಾಗಿತ್ತು. ಈ ಸರ್ವಿಸ್ ಅಂತ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಹಬ್ಬದಲ್ಲಿ ಒಂದೊಂದು ತಿಂಗಳಲ್ಲಿ ಉದ್ಘಾಟನೆ ಆಗ್ಬೋದು. ಅವರು ರಾಜ್ಯದ ಅನೇಕ ಟ್ರೈನ್ಗಳು ನಮ್ಮ ಶಿವಮೊಗ್ಗಕ್ಕೆ ಸರ್ವಿಸ್ ಬರುತ್ತೆ. ಮತ್ತೆ ಜಂಕ್ಷನ್ ಆಗುತ್ತೆ. ಕೋಟೆಯಿಂದ ರಾಣಿಬೆನ್ನೂರು ಲಿಂಕ್ ಆದ್ರೆ 10 ರಾಜ್ಯಗಳಿಗೆ ಸಂಪರ್ಕ ಸಿಗುತ್ತೆ. ಸೊ ಬರುವಂತ ದಿನದಲ್ಲಿ ನಮ್ಮ ಶಿವಮೊಗ್ಗ ರೈಲ್ವೆ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಒಂದು ಬದಲಾವಣೆಯನ್ನು ಬರುವಂತ ದಿನದಲ್ಲಿ ನಾವು ನೋಡುವಂತ ಒಂದು ಅವಕಾಶಗಳು ಇದೆ. ನಮಗೆ ನಮ್ಮ ಏರ್ಪೋರ್ಟ್ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ವಿಶ್ವಾಸ ಇದೆ. ವಿಸಿಬಿಲಿಟಿ ಇಶ್ಯೂ 5,000 ಮೀಟರ್ ನಮಗೆ ರನ್ವೇ ಮೋಡ ಇದ್ದ ಕಾಣಲ್ಲ. ಅದಕ್ಕೋಸ್ಕರ ಈಗ ಆಲ್ರೆಡಿ ಅದಕ್ಕೆ ನೈಟ್ ಲ್ಯಾಂಡಿಂಗ್ ಏನ್ ಬೇಕು ಅದು ಶುರು ಆಗಿದೆ. ಈಗ ಆಲ್ರೆಡಿ ಅದೆಲ್ಲ ಸಾಲ್ವ್ ಆಯ್ತು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿಕ್ಕೆ. ಯಾಕಂದ್ರೆ ಮಂಗಳೂರು ಏರ್ಪೋರ್ಟ್ ಟೇಬಲ್ ಟಾಪ್ ಗುಡ್ಡದ ಮೇಲಿದೆ. ರನ್ವೇ ತುಂಬಾ ಲೆಂತಿಯಾಗಿ ಮಾಡ್ಲಿಕ್ಕೆ ಆಗಲ್ಲ, ಸೇಫ್ಟಿ ಇಲ್ಲ ಅಂತೇಳಿ ಹೇಳಕ್ಕಾಗಲ್ಲ. ನಾಳೆ ನಂಬರ್ ಆಫ್ ಫ್ಲೈಟ್ಸ್ಗಳು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಸಿಕ್ಕಾದ ಮೇಲೆ ನಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಏರ್ಪೋರ್ಟ್ ಅನ್ನು ಕನ್ವರ್ಟ್ ಮಾಡಿ ತುಂಬಾ ಒಳ್ಳೆ ಪೂರ್ವ ಅಂತ ನಮ್ಮ ಶಿವಮೊಗ್ಗ ಪರಿಸರ ಚೆನ್ನಾಗಿದೆ. ಮೊನ್ನೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾದಾಗ ಕೆಲವು ಮುಂಬೈ ಅವರು ಹೇಳ್ತಾ ಇದ್ರು, ನಾನು ಕೇರಳ ಹೋಗಿದ್ದೀನಿ, ಬೇಕಾದಷ್ಟು ಪ್ರದೇಶಗಳ ಪ್ರವಾಸ ಮಾಡಿದ್ದೀನಿ, ಒಂಥರ ಅನ್ಫಿನಿಶ್ಡ್ ಬ್ಯೂಟಿ ಅಂತ ನನಗೆ ಅನ್ಸುತ್ತೆ ಕೇರಳ. ಅದೇ ಶಿವಮೊಗ್ಗ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ, ಫಿನಿಶ್ಡ್ ಬ್ಯೂಟಿ ಆಗಿ ಕಾಣುತ್ತೆ ಇಲ್ಲಿ ಏರಿಯಾ ಅಂತ ಹೇಳಿ ನನ್ನ ಫ್ಲೈಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರವಾಸದಿಂದ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಹೈವೇಲಿ ನಮ್ಮ ಕೇಂದ್ರ ಸರ್ಕಾರ 20,000 ಕೋಟಿ, ಏರ್ವೇಸ್ ಆಗ್ತಾ ಇದೆ. ರೈಲ್ವೇಸ್ ಸ್ವಾತಂತ್ರ್ಯ ಬಂದ್ಮೇಲೆ ಬಂಗಾರಪ್ಪ ಅಂತ ಹಿರಿಯರು ಕೂಡ ಆಚರಣೆ ಮಾಡಿದಂತ ಶಿವಮೊಗ್ಗ ಕ್ಷೇತ್ರ ಸ್ವಾತಂತ್ರ್ಯ ಬಂದ್ಮೇಲೆ 1 ಕಿಲೋಮೀಟರ್ ಕೂಡ ಹೊಸದಾಗಿ ರೈಲ್ವೆ ಹಳಿಯನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ. 1 ಕಿಲೋಮೀಟರ್ ಆಗಿಲ್ಲ. ಗೊತ್ತಿಲ್ಲ ನಿಮ್ ರಾಗಣ್ಣ 2008 MP ಆದ್ಮೇಲೆ ಶಿವಮೊಗ್ಗದಿಂದ ತಾಳ್ಗಿಪ್ಪಕ್ಕೆ ಮೀಟರ್ ಗೇಜ್ ಇತ್ತಿದ್ದನ್ನ ಬ್ರಾಡ್ ಗೇಜ್ ಮಾಡಿಸ್ತೀವಿ. 180 ಕೋಟಿ ಖರ್ಚು ಮಾಡಿ. ಹಾಗಾಗಿ ನಮಗೆ ತಾಳ್ಗುಪ್ಪದವರು ಕೂಡ ಟ್ರೈನ್ ಓಡಾಡ್ತಾ ಇದೆ ಈಗಾಗಲೇ. ಈಗ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಆಯಿತು ಅಂದ್ರೆ 10 ರಾಜ್ಯಗಳಿಗೆ ಸಂಪರ್ಕ ಸಿಗುವಂತ ಕೆಲಸ ಇವತ್ತು ಆಗುತ್ತೆ. ಮೊನ್ನೆ ಸಂಜೆ ಒಂದು ಮರಾಠ ಸಂಘದ ಕಾರ್ಯಕ್ರಮದಲ್ಲಿದ್ದಾಗ ಸೋಮಣ್ಣ ಮಿನಿಸ್ಟರ್ ಫೋನ್ ಮಾಡಿದ್ರು, ರಾಘು ನೀನು ಹೇಳಿದ್ ಮಾಡ್ತಾ ಇದ್ದೀನಪ್ಪ, ಒಟ್ಟು 3 ವಂದೇ ಭಾರತ್ ಟ್ರೈನ್ ಅನ್ನ ಕರ್ನಾಟಕಕ್ಕೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಒಂದು ಟ್ರೈನ್ ಒಂದು ಸಮಾಜ ಕಾರ್ಯಕ್ರಮದಿಂದ ಫೋನ್ ಮಾಡಿ ಮಾತಾಡಿದ್ರೆ ಈ ರೀತಿ ಈ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ ರಾಘಣ್ಣ ಏನೇಳಿದ್ರು ಕೂಡ ಅದಕ್ಕೆ ಗೌರವ ಕೊಡುವಂತ ಕೆಲಸ ನಮ್ಮ ಕೇಂದ್ರದ ನಾಯಕರುಗಳು ಮಂತ್ರಿಗಳು ಮಾಡ್ಕೊಂಡು ಬಂದಿದೆ. ಅದು ಪ್ರತಿಫಲ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ.